ಈ ಥರ ರೌಂಡ್ ಆಗಿರೋ ಶೋಲ್ಡರ್ ಬೇಕಾಗಿದ್ದರೆ ನಾನು ಮಾಡ್ತಿರೋ ಶೋಲ್ಡರ್ ವರ್ಕೌಟನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಫಸ್ಟ್ ಆಗಿ 3 ಸೆಟ್ ಹೆವಿ ವೇಟ್ಸಿಂದ ಡಂಬಲ್ ಶೋಲ್ಡರ್ ಪ್ರೆಸ್ಸನ್ನು ಮಾಡಿ. ನಾನಿಲ್ಲಿ 3 ಸೆಟ್ಟಲ್ಲಿ ಕೂಡ ಸೇಮ್ ವೇಟನ್ನೇ ಯೂಸ್ ಮಾಡ್ತಿದ್ದೇನೆ. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ನೆಕ್ಸ್ಟ್ ಆಗಿ ಶೋಲ್ಡರ್ ಮೆಷಿನ್ ಪ್ರೆಸ್. ಇದರಲ್ಲಿ ಕೂಡ 3 ಸೆಟ್ ಹೆವಿ ವೇಟ್ಸಿಂದ 3 ಸೆಟ್ಟಲ್ಲಿ ಕೂಡ ಸೇಮ್ ವೇಟಲ್ಲೇ ನಾನು ಮಾಡ್ತಿದ್ದೇನೆ. ಇದಾದಮೇಲೆ ಕೇಬಲ್ ಲ್ಯಾಟರಲ್ ರೈಸಸ್. ತುಂಬ ಜನರು ಡಂಬಲಲ್ಲಿ ಲ್ಯಾಟರಲ್ ರೈಸಸ್ ಮಾಡ್ತಾರೆ, ನಾನಿಲ್ಲಿ ಕೇಬಲಲ್ಲಿ ಮಾಡ್ತಿದ್ದೇನೆ. ಇದರಲ್ಲಿ ಕೂಡ 3 ಸೆಟ್ ಮಾಡಿ. ಇದಾದಮೇಲೆ ಫ್ರಂಟ್ ರೈಸಸ್. ಇದರಲ್ಲಿ ಕೂಡ ಸೇಮ್ ವೇಟ್ಸಲ್ಲಿ 3 ಸೆಟ್ ಹೆವಿಯಾಗಿ ಮಾಡಿ. ಬೇಗ ಬೇಗ ಮಾಡಬೇಕಂತೆಲ್ಲ ಆದಷ್ಟು ಸ್ಲೋ ಆ್ಯಂಡ್ ಕಂಟ್ರೋಲ್ ರೆಪಿಟೇಷನ್ ಮಾಡಿ. ಇದಾದಮೇಲೆ ಜಿಮ್ಮಲ್ಲಿರುವ ಹೆವಿಯಾದ ಡಂಬಲ್ಸನ್ನು ಕೈಯಲ್ಲಿ ಇಟ್ಕೊಂಡು ನೀವು ಶ್ರಗ್ಸ್ ಮಾಡಿ. ಶ್ರಗ್ಸ್ ಕೂಡ 3 ಸೆಟ್ ಸೇಮ್ ವೇಟಲ್ಲೇ ಆದಷ್ಟು ರಿಪಿಟೇಷನ್ಸ್ ಮಾಡಿ. ಇದಾದಮೇಲೆ ಶೋಲ್ಡರಿನ ಲಾಸ್ಟ್ ಆ್ಯಂಡ್ ಫೈನಲ್ ವರ್ಕೌಟ್ ರೇರಾ ಡೆಲ್ಟ್ ಫ್ಲೈಸ್. ಇದರಲ್ಲಿ ಈ ಥರ ಒಂದು ಸೈಡಲ್ಲಿ ಕೂತ್ಕೊಂಡು ಆದಷ್ಟು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ರೆಪಿಟೇಷನ್ಸ್ ಅನ್ನು ಮಾಡಿ. ಈ ವರ್ಕೌಟ್ ನಿಮ್ಮ ರೇರಾ ಡೆಲ್ಟ್ಸ್ ಅನ್ನು ಚೆನ್ನಾಗಿ ಟಾರ್ಗೆಟ್ ಮಾಡ್ತದೆ. ಇದರಲ್ಲಿ ಕೂಡ 3 ಸೆಟ್ ಎರಡೂ ಕೈಯಲ್ಲಿ 3 ಸೆಟ್ ಸೇಮ್ ವೇಟ್ಸಲ್ಲೇ ಮಾಡಿ. ಇದರಲ್ಲಿ 3 ಸೆಟ್ ಆದ ನಂತರ ನಿಮ್ಮ ಫೋನಿನ ನೋಟ್ಸ್ ಆ್ಯಪಲ್ಲಿ ಯಾವ ವೇಟ್ಸನ್ನು ಎಷ್ಟು ರಿಪಿಟೇಷನ್ಸ್ ಮಾಡಿದ್ದೀರಾ ಅಂತ ನೋಟ್ ಡೌನ್ ಮಾಡಿ. ಇದರಿಂದ ನೆಕ್ಸ್ಟ್ ಟೈಮ್ ನಿಮ್ಮ ಪ್ರೋಗ್ರೆಸ್ಸನ್ನು ನೀವು ಚೆಕ್ ಮಾಡ್ಬೋದು.